ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ಫ್ರೆಂಡ್ಸ್, ಮತ್ತು ಹಿರಿಯರಿಗೂ ಕೂಡ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಹಬ್ಬ ಹರಿದಿನಗಳು ಶುರು ಆಗ್ತಾ ಇವೆ. ಇನ್ನು ಮುಂದೆ ನಾವು ಕೆಲವೊಂದು ವಸ್ತುಗಳನ್ನು ಮೊದಲೇ ತಂದು ಇಟ್ಕೋಬೇಕಾಗುತ್ತೆ. ಆದರೆ ಅವು ಕೆಡದ ಹಾಗೆ ಹೇಗೆ ನೋಡ್ಕೋಬೇಕು ಅನ್ನೋದು ಒಂದು ವಿಶೇಷತೆ ಇರುತ್ತದೆ. ಯಾಕಂದರೆ ದೇವ್ರ ವಿಷಯ ಅಂತಂದರೆ ಯಾವುದೂ ದೇವರಿಗೆ ಚೆನ್ನಾಗಿರೋದು ಮಾತ್ರ ಏರಿಸ್ಲಿಕ್ಕೆ ಬರುತ್ತದೆ. ಒಂದು ಹೂವು ಆಯಿತು, ಅಡಿಕೆ ಆಯಿತು, ಹಣ್ಣು ಹಂಪಲಾಯಿತು, ಗೆಜ್ಜೆ ವಸ್ತ್ರ ಆಯಿತು, ಯಾವುದೂ ಸರಿಯಾಗಿ ಇಲ್ಲಪ್ಪ, ಅದೇನೋ ಕೆಟ್ಟಿದೆ, ಹುಳ ಆಗಿದೆ, ಹರಿದಿದೆ, ಮುರಿದಿದೆ ಅಂಥದ್ದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಹಬ್ಬ ಹರಿದಿನಗಳು ಶುರುವಾದವು ಅಂದರೆ ಹೆಣ್ಮಕ್ಳಿಗೆ ಟೈಮೇ ಸಿಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಅಡಿಕೆ ಬೆಟ್ಟ ಇಲ್ಲೊಂದು ಕಾಣಿಸ್ತಿದೆ ನಿಮಗೆ, ಇಟ್ಟಿದ್ದೀನಿ ನೋಡಿ. ಆ ಅಡಿಕೆ ಬೆಟ್ಟವನ್ನು ನೀವು ಒಂದು 4 ತಿಂಗಳ ಮೊದಲು 2 ತಿಂಗಳ ಮೊದಲು ತಂದಿಟ್ಕೊಂಡ್ರೂ ಕೂಡ ಅವು ಹುಳು ಆಗೋದು ಸಂಭವ ಇರುತ್ತದೆ. ಆವಾಗ ನೀವು ಇದನ್ನು ಹೆಂಗೆ ಚೆನ್ನಾಗಿ ಇಟ್ಕೋಬೇಕು, 2 ವರ್ಷ ಕೂಡ ಏನೂ ಆಗಲ್ಲ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಹಾಗೆ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ, ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಟ್ಬಿಟ್ರೆ ಹುಳು ಆಗಿಬಿಡ್ತದೆ. ಅದಕ್ಕೆ ಅದು ಹುಳನೇ ಹತ್ತಬಾರ್ದು ಎಂದು. ಮತ್ತು ದೇವ್ರ ಕೆಲಸಕ್ಕೆ ಯೂಸ್ ಮಾಡುವಾಗ ಅದನ್ನು ತೊಳೆದು ಚೆನ್ನಾಗಿ ಒರೆಸಿ ದೇವರಿಗೆ ಉಡಿ ತುಂಬೋದಿದ್ದರೆ, ಯಾರಿಗಾದರೂ ಉಡಿ ತುಂಬೋದಿದ್ದರೆ ಎಲ್ಲದಕ್ಕೂ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಈಗ ನಾನು ತೋರಿಸ್ತೇನೆ ನೋಡಿ. ಇದೆರಡು ಅಡಿಕೆ ಬೆಟ್ಟ ಇಟ್ಕೊಂಡಿದ್ದೀನಿ. ನೀವು ಅರ್ಧ ಕಿಲೋ ತೊಗೋಬೋದು, 1 ಕಿಲೋ ತೊಗೋಬೋದು, 1/4 kg ತೊಗೋಬೋದು. ಎಷ್ಟಾದರೂ ತೊಗೊಂಬಂದು ನೀವು ಚೆನ್ನಾಗಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಕ್ಕೋಸ್ಕರ ಅದನ್ನು ಸೇಫಾಗಿ ಇಟ್ಕೋಬೇಕು. ಈಗ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಳ್ಳಿ, ಸ್ಟೀಲ್ ಡಬ್ಬಿ ತೊಗೊಳ್ಳಿ, ಯಾವುದೇ ಡಬ್ಬಿ ತೊಗೊಂಡು ಅದರ ಮೇಲೆ ಈಗ ಇದೊಂದು ಹಾಕ್ತಿದ್ದೇನೆ ನೋಡಿ. ಇದೇನು